ಮಂಡ್ಯದಲ್ಲಿ ಲಿಥಿಯಂ ಮತ್ತು ಪರಮಾಣು ಖನಿಜದ ನಿಕ್ಷೇಪ ಪತ್ತೆಯಾಗಿದೆ ಎನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಹಾಗಾಗಿ ಭೂಗರ್ಭ ತಜ್ಞರು ಮುಂದಿನ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಈ ಯಾದಗಿರಿಯಲ್ಲಿ ಪತ್ತೆಯಾಗಿದ್ದಂತಹ ಬಹುಬೇಡಿಕೆಯ ಸಂಪತ್ತದು ಇದೀಗ ಮಂಡ್ಯದಲ್ಲಿ ಲಿಥಿಯಂ ಮತ್ತು ಪರಮಾಣು ಖನಿಜದ ನಿಕ್ಷೇಪ ಪತ್ತೆಯಾಗಿದೆ. ಇದೀಗ ಶ್ರೀರಂಗಪಟ್ಟಣದ ಮರಳಗಾಲ ಗ್ರಾಮದಲ್ಲೂ ಕೂಡ ಪತ್ತೆಯಾಗಿರೋದು ಬಹಳ ವಿಶೇಷ ಅಂತಲೇ ಹೇಳ್ಬೋದು. ಈ ಬಗ್ಗೆ ಕೇಂದ್ರ ಭೂಗರ್ಭ ಸಚಿವರಿಂದ ರಾಜ್ಯಸಭೆಗೆ ಮಾಹಿತಿ ಲಭ್ಯವಾಗಿದೆ. 1600 ಟನ್ ಲಿಥಿಯಂ ಮತ್ತು ಪರಮಾಣು ಖನಿಜ ನಿಕ್ಷೇಪ ಪತ್ತೆಯಾಗಿದೆ. ಕೇಂದ್ರ ಭೂಗರ್ಭ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ಜಿತೇಂದ್ರ ಸಿಂಗ್ರಿಂದ ಈ ಮಾಹಿತಿ ಹೊರಗೆ ಬಂದಿದೆ. ನೀವು ಈ ದೃಶ್ಯದಲ್ಲಿ ಗಮನಿಸಬಹುದು. ಲಿಥಿಯಂ ಮತ್ತು ಪರಮಾಣು ಖನಿಜದ ನಿಕ್ಷೇಪದ ಒಂದಷ್ಟು ಸ್ಯಾಂಪಲ್ಸ್ ಅದು ಮರಳಗಾಲ ಗ್ರಾಮದ ಸಮೀಪ ಪತ್ತೆ ಹಚ್ಚಿದ್ದಾರೆ. 1600 ಟನ್ ಲಿಥಿಯಂ ಮತ್ತು ಪರಮಾಣು ಖನಿಜದ ನಿಕ್ಷೇಪ. ದಶಕಗಳಿಂದ ಭೂಗರ್ಭ ವಿಜ್ಞಾನಿಗಳಿಂದ ಸತತ ಸಂಶೋಧನೆಯ ಬಳಿಕ ಈ ನಿಕ್ಷೇಪದ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಮಾಹಿತಿಯನ್ನು ಕೊಡಲಾಗಿದೆ. ವಿಜ್ಞಾನಿಗಳ ವರದಿ ಆಧರಿಸಿ ಲಿಥಿಯಂ ಮತ್ತು ಪರಮಾಣು ಖನಿಜ ಹೊರತೆಗೆಯುವುದಕ್ಕೆ ಜಾಗತಿಕ ಟೆಂಡರ್ ಕರೆಯುವುದಕ್ಕೆ ಕೇಂದ್ರ ಸರ್ಕಾರ ತನ್ನದೇ ಆದಂತಹ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.